ಏನು ಬೆಕ್ ನೋಡಿದ್ರಾ? ಇಲ್ಲ ವಿಕಿ, ಐಸ್ ಕ್ಯಾಂಡಿ. ನಿಜವಾಗ್ಲೂ ಇದೆಯಾ? ಅಯ್ಯೋ, ತಿರ್ಸಿ ಅಲ್ಲಿದೆ. ಸರಿ, ಅಲ್ಲಿರ್ಬಾರ್ದು, ಅವಾಗಿದೆ ನಿಮಗೆ. ಅಣ್ಣ, ನನ್ಗೆ ಒಂದು ಐಸ್ ಕ್ಯಾಂಡಿ ಬೇಕು. ಐಸ್ ಕ್ಯಾಂಡಿ ಬೇಕು ಅಂದ್ರೆ ಬೆಳಗ್ಗೆ ಬಮ್ಮ. ಈಗ ನಾನು ಮನೆಗೆ ಹೋಗ್ಬೇಕು. ನಾನು ಮನೆಗೆ ಹೋಗ್ಬೇಕು ಅಂದ್ರೆ ಐಸ್ ಕ್ಯಾಂಡಿ ಬೇಕು. ಪ್ಲೀಸ್ ಕೊಡಿ. ಈಗ ಆಗಲ್ಲಮ್ಮ, ನಾನು ಮನೆಗೆ ಹೋಗ್ತಿರೋದು ಕಾಣಿಸ್ತಾ ಇಲ್ವಾ? ನನಗೆ ಐಸ್ ಕ್ಯಾಂಡಿ ಬೇಕು ಅಂತ ಕೇಳ್ತಾರೆ, ನಿಮ್ಗೆ ಕೇಳಿಸ್ತಾ ಇಲ್ವಾ? ಇದು ಯಾವುದು ಗುರು ಲೂಸು? ಯಾರನ್ನ ಲೂಸ್ ಅಂತ ಇದ್ಯಾ? ಯಾರು? ಯಾಕೆ? ಮಲ್ಲಿಯವ್ರೆ ಸುಮ್ಮನಿರ್ರಿ. ಏನಮ್ಮ ಒಡೆಯೋರಂಗೆ ಬತ್ತಿದ್ಯಾ? ನಾನು ಜಗಳ ಮಾಡ್ಬೇಕಾ? ಅಣ್ಣ, ಏನೋ ಸಣ್ಣ ಹುಡುಗಿ ತಿಳಿದೇ ಮಾತಾಡ್ಬಿಟ್ಟಿದ್ದಾಳೆ. ಐ ಆಮ್ ಸಾರಿ. ಏನ ಸಣ್ಣ ಹುಡುಗಿನ? ಇವಳ? ಇಲ್ಲ ವಿಕಿ, ನಾನು ಸಣ್ಣೋಳು ಅಲ್ಲ, ನಾನು ಇಷ್ಟು ದೊಡ್ಡೋಳು. ನನ್ನ ವಯಸ್ಸು. ರೀ ಮಲ್ಲಿ, ಸುಮ್ಮನೆ ಇರ್ರಿ. ನಿಮ್ಗೆ ಐಸ್ ಕ್ಯಾಂಡಿ ಬೇಕೋ ಬೇಡವೋ? ನೋಡ್ರೆ, ಐಸ್ ಕ್ಯಾಂಡಿ ಬೇಕು ಅಂದ್ರೆ ಬೇರೆ ಎಲ್ಲಾರು ತಗೊಳ್ಳಿ, ನಾನು ಕೊಡಲ್ಲ. ನಾನು ಹೋಗ್ಬೇಕಷ್ಟೇ. ಅಣ್ಣ, ಹಾಗೆ ಹೇಳ್ಬೇಡಿ. ನಿಮ್ಮನ್ನು ಹುಡ್ಕೊಂಡೇ ಬಂದಿದ್ದೀವಿ. ಇವ್ರಿಗೆ ಐಸ್ ಕ್ಯಾಂಡಿ ಬೇಕೇ ಬೇಕು. ಪ್ಲೀಸ್ ಕೊಡಿ. ಹೆಂಗುರು, ಯಾರು ನೀವಿಬ್ರು? ಈ ಹುಡುಗಿ ನಿಂಗೇನಾಗ್ಬೇಕು? ಏನೋ ಮನೇಲಿ ಹೇಳಿ ಬಂದಿದ್ದೀರಾ? ನೀವು ಮನೇಲಿ ಹೇಳಿ ಬಂದಿದ್ದೀರಾ? ಮಲ್ಲಿಯವರೇ, ದಯವಿಟ್ಟು ಸುಮ್ಮನೆ ಇರ್ರಿ. ನಿಮ್ ಕೈ ಮುಗಿತೀನಿ ಪ್ಲೀಸ್. ಹುಡುಗಿ ಕುಡ್ದಿದ್ದಾಳೆ ಅನ್ಸುತ್ತೆ. ಏನ್ ನಿಮ್ ಕತೆ? ಹಾಗೆಲ್ಲ ಏನೂ ಇಲ್ಲಣ್ಣ, ನಮ್ಮ ಮಾತು ಕೇಳಿ. ನಾನೇ ನಿನ್ ಮಾತು ಕೇಳೋದು. ಏಕೆ? ಐಸ್ ಕ್ಯಾಂಡಿಲ್ ಏನಾದ್ರು ಮಿಕ್ಸ್ ಮಾಡಿ ಕೊಡ್ಬೇಕು ಅನ್ಕೊಂಡಿದ್ಯಾ ಏನು? ಮಿಕ್ಸಾ? ಏನ್ನ ಗುರು, ಏನು ಗೊತ್ತಿಲ್ದಿರೋ ತರ ಆಡ್ಬೇಡ. ಈ ಮಧ್ಯರಾತ್ರಿ ಕುಡ್ದಿರೋ ಹೆಣ್ಮಕ್ಳ ಜೊತೆ ನೀನೇನ್ ಮಾಡ್ತಾ ಇದೀಯಾ? ಏನ್ ನಿನ್ ಉದ್ದೇಶ? ಅಣ್ಣ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಇವ್ರನ್ನ ಮನೆಗೆ ಡ್ರಾಪ್ ಮಾಡಕ್ ಹೋಗ್ತಿದ್ದೆ. ಐಸ್ ಕ್ಯಾಂಡಿ ತಿನ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಿಲ್ಸ್ದೆ ಅಷ್ಟೇ, ಬೇರೆ ಏನಿಲ್ಲ. ಹೌದಾ? ಏನನ್ ಕಿವಿಲಿ ಲಾಲ್ಬಾಗ್ ಇಡಕ್ ಬರ್ತಾ ಇದ್ಯಾ? ನಿಮ್ಗೆ ಹಿಂಗೆಲ್ಲ ಹೇಳೋರು ಅರ್ಥ ಆಗಲ್ಲ ಅನ್ಸುತ್ತೆ. ಈಗ ಸುಮ್ನೆ ಇಬ್ರು ಇಲ್ಲಿಂದ ಹೋದ್ರೆ ಸರಿ, ಇಲ್ವಾ ಪೊಲೀಸ್ ಅವ್ರನ್ನ ಕರ್ಸ್ಬೇಕಾಗತ್ತೆ. ಹುಷಾರು. ಅಣ್ಣ, ನೀವು ತಪ್ಪು. ಮಾತಾಡ್ಬೇಕು, ಬನ್ನಿ ಇಲ್ಲಿ. ಏನಾಯ್ತು? ಅಣ್ಣ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ ವಿಕ್ಕಿ. ಯಾಕೆ? ಏನಾಯ್ತು? ಯಾಕೆಂದ್ರೆ ಅಣ್ಣ ಫುಲ್ ಔಟಾ? ಅಂದ್ರೆ ಅಯ್ಯೋ, ಅಣ್ಣ ಫುಲ್ಲು ಟೈಟು. 30 ಅಲ್ಲ, 99 ಹೊಡೆದಿರ್ಬೇಕು. ಅಣ್ಣ 99? ನಿಮಗೆ ಗೊತ್ತಾಯ್ತು? ಅಯ್ಯೋ, ವಾಸನೆಯಲ್ಲಿ ಗೊತ್ತಾಗ್ತಾ ಇದೆ ವಿಕ್ಕಿ. ನನ್ನ ಮೂಗು ತುಂಬ ಶಾರ್ಪು. ನಿಮ್ಮ ಬಾಯಿ ಮೇಲೆ ನಿಮ್ಮ ಮೂಗಿದೆಯಲ್ವಾ, ವಾಸನೆ ಬರಲೇಬೇಕು ಬಿಡಿ. ಮತ್ತೆ ಅದಕ್ಕೆ ನೀವು ಅಣ್ಣ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ. ಆ ಬಾಂಗ್ಲಿಯನ್ನ ಕುಡಿದು ಏನೇನೋ ಮಾತಾಡ್ತಾ ಇದ್ದಾರೆ. ಸರಿ, ನಾನು ಹುಷಾರಾಗಿ ಮಾತಾಡ್ತೀನಿ. ಬೇಡ, ನೀವು ತುಂಬಾ ಪಾಪ ಇದ್ದೀರಾ ವಿಕ್ಕಿ. ಜನ ನಿಮ್ಮನ್ನ ತಿಂದು ತೇಗ್ಬಿಡ್ತಾರೆ. ನಾನೇ ಮಾತಾಡ್ತೀನಿ. ಯು ಫಾಲೋ ಮೀ. ಏನಣ್ಣ, ಹಿಂಗೆ ವ್ಯಾಪಾರ ಆಗ್ಬೇಕು ಬೇಡ್ವೋ? ಸುಮ್ಮನೆ ನನ್ಗೆ ಐಸ್ ಕ್ಯಾಂಡಿ ಕೊಡು. ಏನ? ಐಸ್ ಕ್ಯಾಂಡಿ ಬೇಕು ಅಂತ ಹೇಳಿದ್ದು ನಾನು, ವಿಕ್ಕಿನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾನು. ನೋಡಿ, ಈಗ ನೀವು ಐಸ್ ಕ್ಯಾಂಡಿ ಕೊಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ನ ಕರಿತೀನಿ. ಓಹೋ, ಪೊಲೀಸ್ನ ನೀನೇ ಕರಿತೀಯಾ? ಕರೆದ್ಮೇಲೆ ಏನ್ ಹೇಳ್ತೀಯಾ? ಕುಡ್ದು ವಾಹನ ಚಲನೆ ಮಾಡೋದು ಕಾನೂನು ಬಾಹಿರ. ನೀನ್ ಕುಡ್ದು ಸೈಕಲ್ ತಳ್ತಾ ಇದ್ದದನ್ನ ನಾನ್ ನೋಡ್ದೆ. ಏನ? ನಾನ್ ಕುಡ್ದಿದ್ದೀನ?
ನಿಮಗ್ ಶಿಕ್ಷೆ ಆಗ್ಲೇಬೇಕು. ಪೊಲೀಸ್ ಪೊಲೀಸ್ ಪೋ ಹಾಗ್ ಬನ್ನಿ ದಾರಿಗೆ. ತಾ ನೋಡಿ ವಿಕ್ಕಿ, ಅದಕ್ಕೆ ಕಾನೂನು ಗೊತ್ತಿರ್ಬೇಕು ಅನ್ನೋದು. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಥ್ಯಾಂಕ್ಸ್ ಅಣ್ಣ, ತಗೊಳ್ಳಿ. ಇನ್ನೊಂದ್ ನಿಮಿಷ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ನಾನೇ ನಿಮ್ಮಿಬ್ರು ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಹೋಗ್ರಿ ಆ ಕಡೆ. ರೀ, ಗಾಡಿ ತಳ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲಿಯವರೇ ಹೋಗ್ಲಿ ಬಿಡಿ, ಅವ್ರಿಗೆ ಲೇಟ್ ಆಗುತ್ತೆ. ಅದ್ ಹೇಗಾಗುತ್ತೆ ವಿಕ್ಕಿ?